ಸಭೆಯನ್ನ ಉದ್ದೇಶಿಸಿ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಋಣವನ್ನು ಯಾವ ರೀತಿ ತೀರಿಸಬೇಕು ಅಂತ ಅಂದ್ಬಿಟ್ಟು ಆ ಋಣ ತೀರಿಸುವಂತ ಶಕ್ತಿನ ತಾಯಿ ಚಾಮುಂಡೇಶ್ವರಿ ನನಗೆ ಕರುಣಿಸ್ಲಿ ಅಂತ ಅಂದ್ಬಿಟ್ಟು ನಾನು ತೋರ್ಕೊಂತ ಇದ್ದೀನಿ. ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈಗ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಮತ್ತೊಮ್ಮೆ ನೀನು ಶಾಸಕನಾಗಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಜನ ನನ್ನನ್ನು ತುಂಬಾ ಪ್ರೀತಿಯಿಂದ ನನ್ನನ್ನು ಕರೆದಿ ಗೌರವಿಸುವಂಥದ್ದು ಮತ್ತೆ ನನಗೆ ಭರವಸೆ ಕೊಡುವಂಥದ್ದನ್ನ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡಬೇಕು ಅಂತ ನನ್ನ ಮನಸ್ಸು ನನಗೆ ಹೇಳ್ತಾ ಇದೆ. ಯಾವತ್ತೂ ಜನಗಳ ಜೊತೆಲಿದ್ರೆ ಜನ ನಮ್ಗೆಲ್ರಿಗೂ ಆಶೀರ್ವಾದವನ್ನ ಮಾಡ್ತಾರೆ ಅಂತ ನನ್ನ ನಂಬಿಕೆ ನನಗಿದೆ. ಹಾಗಾಗಿ ನಾನು ಜನಗಳ ಮಧ್ಯದಲ್ಲಿದ್ದೀನಿ. ಪ್ರತಿ ವಾರ್ಡಲ್ಲೂ ನನಗೆ ಒಂದೊಂದು ವಾರ್ಡಲ್ಲಿ ಕಡಿಮೆ ಒಂದು 15ರಿಂದ 20 ಬೀದಿಗಳಲ್ಲಿ ನನಗೆ ಕರೆದಿ ಶುಭಾಶಯಗಳನ್ನ ತಿಳಿಸ್ತಾ ಇರೋದು ನಿಜವಾಗ್ಲೂ ಒಂದು ರೀತಿ ಖುಷಿ ಅನ್ಸುತ್ತೆ. ಒಂದು ರೀತಿ ಜವಾಬ್ದಾರಿ ಜಾಸ್ತಿ ಆಯ್ತೈತೆ ಅನ್ಸುತ್ತೆ. ನಾನು ಆ ಜವಾಬ್ದಾರಿನ ತೀರಿಸುವಂಥದ್ದು ಮತ್ತೆ ಆ ಜವಾಬ್ದಾರಿನ ನಿರ್ವಹಿಸುವುದಕ್ಕೆ ಮತ್ತೆ ಅವ್ರ ಋಣವನ್ನು ತೀರಿಸೋದಕ್ಕೆ ಆ ತಾಯಿ ಚಾಮುಂಡೇಶ್ವರಿ ಮತ್ತೆ ಮಹದೇಶ್ವರ ನನಗೆ ಆಶೀರ್ವಾದ ಮಾಡಲಿ ಅಂತ. ನಿಮ್ಮ ಹುಟ್ಟುಹಬ್ಬ ಪ್ರಯುಕ್ತ ಪೌರ ಕಾರ್ಮಿಕರನ್ನು ಗುರುತಿಸಿ ಸಮಾವೇಶ ಎಲ್ಲಾ ವಾರ್ಡಲ್ಲೂ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ಕಡೆನೂ ಸಾಮಾನ್ಯವಾಗಿ ನನ್ನ ಹುಡುಗಬ್ಬಕ್ಕೆ ಬರೀ ಕೇಕು ಕಟ್ ಮಾಡಿಸೋದಾಗ್ಲಿ ಇಲ್ಲ ಸಿಹಿ ಹಂಚೋದಾಗ್ಲಿ ಇಲ್ಲ ಬರೀ ಒಂದು ಹಾರ ಹಾಕ್ಬಿಟ್ಟು ಇದು ಮಾಡೋದಂತಾಗ್ಲಿ ಮಾಡ್ತಾ ಇಲ್ಲ. ಸುಮಾರು ಕಡೆ ಪೌರ ಕಾರ್ಮಿಕರುಗಳಿಗೆ ಮತ್ತೆ ಯಾರಿಗೆ ಅವಶ್ಯಕತೆ ಐತೆ ಏನು ಅವಶ್ಯಕತೆ ಐತೆ ಆ ಥರದ್ದು ಪದಾರ್ಥಗಳನ್ನ ಕೊಡ್ತಾ ಇರುವಂಥದ್ದು ಇರ್ಬೋದು. ಮತ್ತೆ ಅನಾಥಾಶ್ರಮಗಳಲ್ಲಿ ಹೋಗಿ ಅವರು ಅನ್ನದಾನವನ್ನು ಮಾಡ್ತಾ ಇರುವಂಥದ್ದು ಮತ್ತು ಅವರಿಗೆ ಬೆಡ್ಶೀಟ್ ಕೊಡುವಂಥದ್ದು ಮತ್ತೆ ಅವರಿಗೆ ಬಟ್ಟೆ ಕೊಡುವಂಥದ್ದು. ಅದ್ರ ಜೊತೆಗೆ ಎಲ್ಲಿ ಅವಶ್ಯಕತೆ ಐತೆ ಅವ್ರಿಗೆ ಏನ್ ಬೇಕು ಆ ಜನಗಳಿಗೆ ಅದನ್ನ ಕೊಡುವಂತ ಕೆಲಸನ ಸುಮಾರು ಜನ ನನಗೆ ಮಾಡ್ತಾ ಇದ್ದಾರೆ. ಸುಮಾರು ಟೀಮ್ ಮಾಡ್ಕೊಂಡು ಮಾಡ್ತಾ ಇರೋದು ನಿಜವಾಗ್ಲೂ ಖುಷಿ ತೋರ್ತೈತೆ. ಮತ್ತೆ ನನ್ನ ಹುಡುಗಬ್ಬಕ್ಕೆ ಸುಮಾರು ನನ್ನ ಭಾವಚಿತ್ರಗಳನ್ನ ಕೊಟ್ಟಿರುವಂತದ್ದನ್ನ ನಾನು ನೋಡಿದ್ದೀನಿ. ಒಂದಷ್ಟು ಜನ ಅವರ ವ್ಯಕ್ತದಲ್ಲಿ ನನಗೆ ಭಾವಚಿತ್ರನ ಬರೆದುಕೊಟ್ಟಿರುವಂಥದ್ದನ್ನ ನೋಡಿ ನನಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬಾ ನೋವು ಆಯ್ತು. ಜೊತೆಗೆ ಇವ್ರ ಋಣ ಯಾವ ರೀತಿನಪ್ಪ ನಾವು ತೀರ್ಸೋದು ಈ ಜನಗಳ ಋಣನ ಈ ಜನ್ಮದಲ್ಲೇ ನಾವು ತೀರ್ಸಕ್ಕಾಯ್ತದೆ ಋಣನ ಅಂತ ಇವತ್ತೇನು ಬಂದಿದ್ದು ಸಹಜವಾಗಿ. ಅವ್ರ ಋಣ ಎಲ್ಲ ತೀರಿಸುವಂತ ಶಕ್ತಿನ ಕೊಳ್ಳಿ ಅಂತ ನಾನು ಭಗವಂತನ ಕೋರ್ಕೊಂತೀನಿ. ಮತ್ತೆ ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಮ್ಮ ಸ್ನೇಹಿತರುಗಳು ಮಾಡ್ತಾ ಇರೋದು ನಿಜವಾಗ್ಲೂ ನನಗೆ ಖುಷಿ ತರ್ತದೆ. ಈ ದಿನ ವಾರ್ಡ್ ನಂಬರ್ 40 ನಜರ್ಬಾದ್ನಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಹರೀಶ್ ಗೌಡ್ರನ್ನ ಹುಟ್ಟುಹಬ್ಬನ ಬಹಳ ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅಂತ ನಾವು ಪ್ರತಿ ಬಾರಿ ಆಚರಿಸ್ಕೊಂಡು ಬರ್ತಾ ಇದ್ವಿ. ಕಳೆದ ಬಾರಿ ಏನಿತ್ತು ಅಂತ ಹೇಳಿದ್ರೆ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸು, ಕಂಪ್ಯೂಟರ್ ಕ್ಲಾಸು ಮತ್ತೆ ಸ್ಟೇಡಿಯಮ್ಮು ಮತ್ತೆ ರೂಮ್ಸ್ಗಳನ್ನ ಅವೈಲೇಬಲ್ ಸರ್ಕಾರಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಅವತ್ತೊಂದು ದಿನ ಸಚಿನ್ ಹೇಳೋದ್ರ ಮುಖಾಂತರ ಅವರು ಚಾಲನೆ ಕೊಟ್ಟಿದ್ರು. ಈ ಬಾರಿ
ಬಾರಿ ಕಳೆದ ಬಾರಿ ಏನಂತ ಹೇಳಿದ್ರೆ ಅವಾಗ ಕೂಡ ಒಬ್ರು ಕಾಲಿಲ್ಲದವ್ರಿಗೆ ಅಂಗವಿಕಲರಿಗೆ ಅವ್ರಿಗೆ ಕೃತಕ ಕಾಲು ಜೋಡಣೆ ವಿಚಾರವಾಗಿ ಆಗ್ಬೋದು. ಆಮೇಲೆ ಕೇರಳದಲ್ಲಿ ವಾದಂತ ಮಳೆಯ ಪ್ರವಾಹದಿಂದ ಮಡಿದವರಿಗೆ ಇಲ್ಲಿಂದ ಅಕ್ಕಿ ಕಳಿಸ್ಕೊಡೋಂಥ ವ್ಯವಸ್ಥೆ ಆಯಿತು ದವಸ ಧಾನ್ಯಗಳ ವಿಚಾರವಾಗಿ. ಮತ್ತೆ ಹೀಗೆ ಹಲವಾರು ಏನಕ್ಕೆ ನಾವು ಹುಟ್ಟುಹಬ್ಬನ ಆಚರಿಸ್ತೀವಿ ಅಂತ ಹೇಳಿದ್ರೆ ಇವರು ಪ್ರತಿ ಹಂತವಾಗಿ ಸಮಾಜದ ಕೆಲಸಗಳಾಗ್ಬೋದು, ಶೈಕ್ಷಣಿಕ ಕೆಲಸ ಆಗ್ಬೋದು, ಜಾಗೃತಿಯಿಂದ ಮಾಡೋದಲ್ಲದೆ ಈ ಜನರಿಗೆ ಹೆಚ್ಚಿನ ಅವಕಾಶಗಳು, ಹೆಚ್ಚಿನ ವಿಚಾರಗಳನ್ನ ಮುಂದಿಟ್ಕೊಂಡು ಚಿಂತನಾಶೀಲ ವ್ಯಕ್ತಿ ಹರೀಶ್ ಗೌಡ್ರ ಅಂದ್ರೆ ಚಿಂತನಾಶೀಲ ವ್ಯಕ್ತಿ. ಅವರು ಈ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ನಾ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಅವರು ಅಭಿವೃದ್ಧಿ ವಿಚಾರದಲ್ಲಿ ಯಾರೇ ಬರ್ರಿ ಅವರು ಸ್ವಯಂ ಪ್ರೇರಿತವಾಗಿ ಬೆನ್ನೆಲುಬಾಗಿ ನಿಂತ್ಕೊಂಡು ಇದೆಲ್ಲ ಇದಾಗುತ್ತೆ, ಈ ತರ ಅಲ್ಲ ಈ ತರ ಆಗುತ್ತೆ ಅಂತಾರೆ. ಸರ್ಕಾರದ ಚೌಕಟ್ಟಿನಲ್ಲಿ ಒಂದು ಅವಕಾಶಗಳೇನು ಅಂತೇಳಿ ಏನೇನು ಸಿಗುತ್ತೆ ಸದುಪಯೋಗಗಳು, ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ಎಲ್ಲಾ ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅನುಗ್ರಹ ಇರ್ಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ.